ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ರಿ ಫ್ರೆಂಡ್ಸ್? ಆರಾಮದ್ರಿ? ನಾನು ಆರಾಮದೀನಿ ನೋಡಿರಿ ಫ್ರೆಂಡ್ಸ್. ಅಶ್ಫಾಕ್ ನಸೀಮ್ ಫ್ಯಾಮಿಲಿ ಲವ್ಸ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ವಿ ಅಂತ ಹೇಳಿದರೆ, ಇವತ್ತು ನಾವು ಹೋಗ್ತಾ ಇದ್ವಿ ನಮ್ಮ ಆಂಟಿ ಊರಿಗೆ, ಹೊಸಪೇಟೆಗೆ. ಅಲ್ಲಿ ಹೋಗಿಂದ ನಾನು ಬ್ಲಾಗ್ ಶೇರ್ ಮಾಡ್ತೀನಿ ರೀ. ಇವತ್ತು ಏನೇನಿದೆ ಎಲ್ಲ ನೋಡ್ಕೋಬೋದು ನೀವು. ಅಂದರೆ ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ. ಅದೆಲ್ಲ ನೀವು ಬ್ಲಾಗ್ ನಮ್ಮದು ನೋಡಬೇಕಂದ್ರೆ ನಾವು ಎದಕ್ಕೋಸ್ಕರ ಹೋಗ್ತಾಯಿದ್ದೀವಿ, ಎದಕ್ಕೆ ಹೋಗ್ತಾಯಿದ್ವಿ, ಮತ್ತು ಇವತ್ತು ಬ್ಲಾಗ್ನಲ್ಲಿ ಏನೇನಿದೆ ವಿಶೇಷತೆ ಅಂಥೇಳಿ ಎಲ್ಲ ನೋಡ್ಕೊರಿ. ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ. ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮಗೆಲ್ಲ ನಮ್ಮದು ಎಲ್ಲ ವೀಡಿಯೋಸ್ ಇಷ್ಟ ಆದರೆ ಫ್ರೆಂಡ್ಸ್ ರಿಲೇಟಿವ್ಸ್ ಒಳಗೆ ಶೇರ್ ಮಾಡಿರಿ. ಮತ್ತು ನಮ್ಮ ಚಾನಲ್ ಒಂದು ಲೈಕ್ ಮಾಡಿರಿ, ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡಿರಿ. ಬರೋದು ನೋಟಿಫಿಕೇಷನ್ ನಿಮಗೆಲ್ಲ ಸಿಗುತ್ತಾ. ನನ್ನ ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮ್ಗೆ ಸಿಗುತ್ತೆ ರೀ. ಬೆಲ್ ಬಟನ್ ಪ್ರೆಸ್ ಮಾಡಿದರೆ ಓಕೆ ಫ್ರೆಂಡ್ಸ್. ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಈಗ ನೋಡಿ ಫ್ರೆಂಡ್ಸ್, ನಾವು ಆಂಟಿ ಊರಿಗೆ ಹೋಗ್ತಾ ಇದ್ದೀವಿ, ಹೊಸಪೇಟೆಗೆ. ಹೊಸಪೇಟೆ ಹತ್ರ ಕಮಲಾಪುರ ಅಂತ ಹೇಳಿ ಒಂದು ಊರಿದೆ ರೀ. ಅಲ್ಲೇ ನಮ್ಮ ಆಂಟಿ ಇರ್ತಾರೆ. ಹಂಪಿ ಕಮಲಾಪುರ ಒಂದೇ ಕಡೆ ಇದೆ ರೀ ಫ್ರೆಂಡ್ಸ್. ಹಾಗಾಗಿ ಭಾಳ ದಿನ ಆಗಿಂದ ನಮ್ಮ ಆಂಟಿಯವ್ರು ಫೋನ್ ಮಾಡಿದ್ರು ಬರ್ರಿ ಅಂಥೇಳಿ ಅಲ್ಲಿ ಹೋಗ್ತಾಯಿದ್ದೀವಿ. ಈಗ ನಾನು ಸ್ವಲ್ಪ ಫ್ರೂಟ್ಸ್ ತೊಗೊಳಕತ್ತೀನಿ ರೀ. ಮಾನೆಹಣ್ಣು ಮತ್ತು ಏನು ಬೇಕಾದ್ರು ತೊಗೊಂಡು ಮನೆಗೆ ಹೋಗ್ತೀವಿ ಫ್ರೆಂಡ್ಸ್. ನಮಗಂತೂ ಈಗ ಭಾಳ ಟೈಮ್ ಆಗಿಬಿಟ್ಟಿತ್ತು ರೀ. ಸ್ವಲ್ಪ ಜಲ್ದಿನ ಹೋಗ್ಬೇಕಂತ ಹೇಳಿ ಬಿಟ್ರೂ ಆಗಿಲ್ಲ ನೋಡಿರಿ ಫ್ರೆಂಡ್ಸ್. ಈಗ ಮಾನೆಹಣ್ಣು ಎಲ್ಲ ತೊಗೊಂಡಿವಿ. ಈಗ ಎಷ್ಟು ಕತ್ಲಾಗಿದೆ ನೋಡ್ಬೋದು ನಾವು. ಅಲ್ಲಿ ಹೋಗಿ 8 ಗಂಟೆಗೆ ಮನೆಗೆ ಹೋಗಿದ್ವಿ ಫ್ರೆಂಡ್ಸ್ ನಾವು. ಈಗಂತೂ ಈಗ ಟೈಮ್ 7:45 ಆಗೈತೆ ರೀ. ಮನೆಗೆ ಹೋದ್ರಷ್ಟು 8 ಗಂಟೆ ಆಗುತ್ತೆ ನೋಡಿರಿ ಫ್ರೆಂಡ್ಸ್. ಈಗ ಹೋಗಿಂದ ಮತ್ತು ಅಲ್ಲಿನ ಬ್ಲಾಗ್ ನಿಮ್ಗೆ ತೋರಿಸ್ತೀನಿ ರೀ. ನಮ್ಮ ಆಂಟಿಯವರು ಮತ್ತು ನಮ್ಮ ತಮ್ಮ ಎಲ್ಲರೂ ಭಾಳ ವೇಟ್ ಮಾಡಕತ್ತಾರ, ಫೋನ್ ಮಾಡಕತ್ತಾರ. ಅಲ್ಲೇ ಯಾವಾಗ ಬರ್ತೀರಿ ಅಂಥೇಳಿ. ಮುಂಜಾನೆ ಸ್ವಲ್ಪ ಜಲ್ದಿ ಬಿಟ್ಟರೆ ಈಗ ಇದು ಕಮಲಾಪುರ ಎಂಟ್ರಿ ಆಗಿವಿ ರೀ. ಕಮಲಾಪುರ ಮ್ಯೂಸಿಯಮ್ ರೀ ಇದು. ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತವಾಗಿ ಮ್ಯೂಸಿಯಮ್ ನಿಮ್ಗೆ ಶೇರ್ ಮಾಡ್ತೀನಿ ರೀ ನಿಮ್ಮ ಜೊತೆ. ನನಗಂತೂ ಭಾಳ ಖುಷಿ ಆಯ್ತು ರೀ. ಈಗ ನಾವು ಹೋಗ್ತಾ ಇದ್ದೀವಿ ಆಂಟಿ ಮನೆಗೆ ಅಂಥೇಳಿ. ಎಲ್ಲರೂ ಏನೋ ಬಂದಿಲ್ಲ, ಯಾಕೆ ಲೇಟ್ ಆಗೈತೆ ಅಂಥೇಳಿ ಇಲ್ಲೇ ಕೇಳಾಕತ್ತಿದ್ರು. ನನಗಂತೂ ಫುಲ್ ಖುಷಿ ಆಗಿದೆ. ನಮ್ಮ ಮಮ್ಮಿ ತಂಗಿಯವ್ರು ಇಬ್ಬರು ಕಮಲಾಪುರನಲ್ಲೇ ಇರ್ತಾರೆ ರೀ ಫ್ರೆಂಡ್ಸ್. ನಮ್ಮ ಮಮ್ಮಿ ತಂಗಿ ಮತ್ತು ಸಣ್ಣ ತಂಗಿನೂ ಅಲ್ಲೇ ಇರ್ತಾರೆ. ಸ್ವಲ್ಪ ದೂರ ಮನೆ ಇದ್ದಾರೆ ಕಮಲಾಪುರನಾಗ. ಮತ್ತು ಎಲ್ಲರಿಗೂ ಹೋಗಿ ಮೀಟ್ ಮಾಡ್ತೀವಿ. ನನ್ನ ಮಕ್ಕಳು ನಮ್ಮ ಫ್ಯಾಮ್ಲಿ ಜೊತೆ ನಾವು ಬಂದಿರಿ ಫ್ರೆಂಡ್ಸ್. ಅಲ್ಲಿ ಹೋಗಿಂದ ಚಲೋ ಬ್ಲಾಗ್ ಸಿಗುತ್ತಾ. ಮತ್ತು ಎಲ್ಲರೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ, ಫುಲ್ ವಾಚ್ ಮಾಡಿರಿ ಫ್ರೆಂಡ್ಸ್. ಈಗ ಬನ್ನಿ ನೋಡಿರಿ ಮನೆಗೆ ಹೋಗಿಂದ ಬ್ಲಾಗ್ ನಿಮಗೆ ನೋಡಿರಿ, ಎಂಜಾಯ್ ಮಾಡಿರಿ. ನೋಡ್ರಿ ಫ್ರೆಂಡ್ಸ್, ನಾವು ಈಗ ಬರಕತ್ತೀವಿ ಅಂತ ಹೇಳಿ ನಮ್ಮ ಆಂಟಿ ನೋಡ್ರಿ ಎಲ್ಲ ಅಡುಗೆ ರೆಡಿ ಮಾಡ್ಯಾರ. ಈಗ ಚಿಕನ್ ಪಕೋಡ ಮಾಡಕತ್ತಾರಂತ್ರಿ. ಬೇಡ ಊಟ ಮಾಡಿ ಬಂದೀವಿ ಅಂದ್ರೆ ಇವ್ರು ಕೇಳೋಡ್ರಿ. ಭಾಳ ಲೇಟಾಗಿ ಬಂದ್ಬಿಟ್ಟು ನಾವು. ಕ್ಯಾ ಬನಾಯ ಒಮ್ಮೆ ಚಿಕನ್ ಬಿರಿಯಾನಿ. ಇವ್ರಿಗೆ ಅಷ್ಟು ಕನ್ನಡ ಬರಂಗಿಲ್ರಿ ಮಾತಾಡಕ, ಹಂಗಾಗಿ ಸ್ವಲ್ಪ ಹಿಂದಿ ಒಳಗೆ ಮಾತಾಡಕತ್ತೀನಿ ನಾನು. चिकन बिरयानी बनाया क्या तुम्हें? चिकन बिरयानी बहुत तकलीफ हो छड़े माँ क्या है तकलीफ नहीं बा देखे ನೋಡ್ರಿ ಫ್ರೆಂಡ್ಸ್. ಈಗ ಇಷ್ಟು ಮಾಡ್ಯಾರ. ಮತ್ತು ನೋಡ್ರಿ ಇಷ್ಟು ನಮ್ಮ ತಮ್ಮ ಹೋಗಿ ಇಷ್ಟೆಲ್ಲ ಮಾನೆಹಣ್ಣು ಅದೆಲ್ಲ ತೊಗೊಂಬಂದಾರ ನೋಡ್ರಿ ಪಾಪ. ಇದು ನೋಡ್ರಿ, ಇದು ಮೊಸರು ಚಟ್ನಿ ಮಾಡ್ಯಾರ ಮತ್ತು ಚಿಕನ್ ಬಿರಿಯಾನಿ ರೆಡಿ ಮಾಡ್ಯಾರ ಅವರು. ನಾವು ಬರ್ತೀವಿ ಅಂತ ಹೇಳಿ ನೋಡ್ರಿ ಫ್ರೆಂಡ್ಸ್. ಮತ್ತು ಇದು ಚಿಕನ್ ಪಕೋಡಾನು ನೋಡ್ರಿ. ಇದು ಚಿಕನ್ ಪಕೋಡ ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಫ್ರೀಜರ್ ಒಳಗೆ ಇಟ್ಟಿದ್ರು. ಈಗ ಇದು ಫ್ರೈ ಮಾಡ್ತಾರೆ ನೋಡ್ರಿ. ಮತ್ತೆ ಸ್ವಲ್ಪ ಫ್ರೈ ಮಾಡಿಟ್ಟಾರ. ಮತ್ತೆ ಇಷ್ಟು ಇಟ್ಟಾರ. ಜಲ್ದಿ ಬರ್ತೀವಿ ಅಂತ ಹೇಳಿ ನಾವು ಮಾಡಿ ಇಟ್ಬಿಟ್ಟಾರ ಇವರು. ಈಗ ಇದಿಷ್ಟು ಫ್ರೀಜರ್ ಒಳಗೆ ನೋಡ್ರಿ ಫ್ರೆಂಡ್ಸ್. ಈಗ ನಾವು ಮಾನೆಹಣ್ಣು ತೊಗೊಂಬಂದೀವಿ. ಮತ್ತೆ ನಮ್ಮ ತಮ್ಮ ಹೋಗಿ ಅವರು ಹೋಗಿ ಮಾನೆಹಣ್ಣು ತೊಗೊಂಬಂದಾರ. ಇಲ್ಲಿ ಮಾನೆಹಣ್ಣು ಭಾಳ ಸ್ವೀಟ್ ಇರ್ತೈತಿ ನೋಡ್ರಿ ಆಂಟಿ, ಹೌದಲ್ರಿ? ಈಗ ನೋಡ್ರಿ ಫ್ರೆಂಡ್ಸ್, ಇದು ಗ್ರೀನ್ ಚಿಕನ್ ಪಕೋಡ ಮಾಡ್ಯಾರ್ರಿ ಇವ್ರು. ಹೇಳಲಾರ್ದ ಹಂಗ ಬರ್ಬೇಕಂತ ಮಾಡಿದ್ರಿ, ಹೇಳಿದ್ರಿ ಇಷ್ಟು ಮಾಡಿಟ್ಟಾರ ನೋಡ್ರಿ. ಇನ್ನೊಂದು ಮಾತು ರೀ, ನಿಜ ಮಾತು ಈಗ ಹೇಳ್ತೀನಿ. ನಾನು ಆಂಟಿ ಅಂತ ಹೇಳಂಗಿಲ್ಲ ಇವ್ರಿಗೆ, ಆಪ ಅಂತ ಕರಿತೀನಿ ರೀ. ಮೊದ್ಲಾಗ್ಲಿಂದನ ನಮ್ಮ ಆಪ ಆಪ ಅಂತೇಳಿ ಎಳ್ಳು ಹಾಕಿ ಇದು ಚಿಕನ್ ಪಕೋಡ ಮಾಡಕತ್ತಾರ ನೋಡ್ರಿ. ಭಾಳ ಟೇಸ್ಟಿ ಆಗುತ್ತೆ. ಚಲೋ ಆಗುತ್ತೇನೊಮ್ಮೆ ಇದು
ಬಹಳ ಟೇಸ್ಟ್ ನಾವು ಒಟ್ಟ ಹಾಕಿಲ್ಲ ನೋಡಿ ಇದು ಮಾಡೋದು ಇದು ಬಹುತ್ ಅಚ್ಚಾ ಹೋತಾ ಕ್ಯಾ ಮಾಮ್? ಟ್ರೈ ಕರೋ ಬಹುತ್ ಟೇಸ್ಟ್ ಇರುತ್ತೆ ನೋಡ್ರಿ ಫ್ರೆಂಡ್ಸ್, ಇದು ಚಿಕನ್ ಪಕೋಡ ಮಾಡ್ತಾರಲ್ಲ ಎಳ್ಳು ಹಾಕಿ ಮಾಡ್ಬೇಕಂತ ನೋಡ್ರಿ, ಬಹಳ ರುಚಿ ಆಗತ್ತಂತ್ರ. ಇವ್ರಂತೂ ಬಹಳ ಮಸ್ತ್ ಅಡ್ಗೆ ಮಾಡ್ತಾರೆ ನಮ್ಮ ತಂಗಿ. ಒಂದಿನ ರೆಸಿಪಿ ಕೊಡ್ತಿದ್ರಿ ಒಂದು ಚಲೋ ಮಾಡೋದು. ಯಾವತ್ತು ಸ್ಪೆಷಲ್ ರೆಸಿಪಿ ಮಾಡ್ತೀವಿ ನೀನು? ಬಟರ್ ಚಿಕನ್ ಭಾಳ ಮಸ್ತ್ ಮಾಡ್ತಾರಂದ್ರೆ ಒಂದ್ಸಲ ತೋರಿಸ್ತೀನಿ ಜಲ್ದಿ ಬಂದಾಗ. ಅಫ್ಘಾನಿ ಚಿಕನ್ ಮಾಡ್ತಾರಂತೆ. ಒಂದಿನ ಜಲ್ದಿ ಬಂದ್ರೆ ತೋರ್ಸಂತೀನಿ. ಈಗ ನೋಡಿ ಫ್ರೆಂಡ್ಸ್, ಜ್ಯೂಸಿಯಾಗಿ ಎಷ್ಟು ಸೂಪರಾಗಿ ಚಿಕನ್ ಪಕೋಡ ಮಾಡಿದ್ರು. ನಮ್ಗಂತೂ ಎಲ್ಲರಿಗೂ ಇಷ್ಟ ಆಯಿತು. ಇವರಂತೂ ಬಹಳ ಮಸ್ತ್ ಚಿಕನ್ ಪಕೋಡ ಮಾಡ್ತಾರೆ. ಇದು ನೋಡಿ ಫ್ರೆಂಡ್ಸ್, ಗಡಿಗೆ ಎಷ್ಟು ಪೇಂಟಿಂಗ್ ಮಾಡಿ ಎಷ್ಟು ಚಲೋ ಐತೆ, ಹೊಸದಾಗಿ ತೊಗೊಂಬಂದಾರಂತ್ರಿ ಫ್ರೆಂಡ್ಸ್. ನಮ್ಗಂತೂ ಭಾಳ ಇಷ್ಟ ಆಯ್ತು ರೀ, ಈ ಅಡುಗೆನ ಇಷ್ಟ ಆಯ್ತು ರೀ. ಮತ್ತು ಒಂದೇ ತಾಸ್ನಾಗ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಾರ. ನಮ್ಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆದ್ರಿ ಚಿಕನ್ ಪಕೋಡ. ಈಗ ನೋಡಿ ಫ್ರೆಂಡ್ಸ್, ನಾವು ಜಲ್ದಿ ಹೇಳಿದ್ರೆ ವೆರೈಟಿ ಅಡುಗೆ ಮಾಡ್ತಿದ್ರಿ ಅವರು. ಈ ಒಂದೇ ತಾಸ್ನಾಗ ಇಷ್ಟೆಲ್ಲ ಮಾಡ್ಕೊಂಡಾರ. ನಮ್ಗೆ ಬೈದ್ರು ಅವ್ರಿಗೆ, ಜಲ್ದಿ ಹೇಳಬೇಕಿಲ್ಲ ಹೇಳಿಲ್ಲ ಅಂಥೇಳಿ. ಅಷ್ಟಾದ್ರೂ ಚಿಕನ್ ಪಕೋಡ ಮತ್ತು ಇದು ಚಿಕನ್ ಬಿರಿಯಾನಿ, ಮೊಸರು ಚಟ್ನಿ, ಮಾನೆ ಹಣ್ಣು ಎಲ್ಲ ತೊಗೊಂಬಂದಾರ. ನಾವು ಬರ್ತೀವಿ ಅಂದ್ರೆ ಸಾಕ್ರಿ, ಎಲ್ಲ ರೆಡಿ ಮಾಡಿಬಿಡ್ತಾರೆ ಅವರು. ಫ್ರೆಂಡ್ಸ್, ಈಗ ಊಟಕ್ಕೆ ಕುಂತಾರೆ ಎಲ್ಲರೂ. ಈಗ ಆಂಟಿ ಮನೆಗೆ ಬಂದ್ವಿ. ಈಗ ನಮ್ಮ ತಮ್ಮ ರೀ, ನಮ್ಮ ಆಂಟಿ ಮಗ ರೀ. ನನ್ನ ಹೆಸರು ನೂರ್ ನೋಡ್ರಿ, ಮಾತಾಡ್ರಿ. ಹಲೋ ಫ್ರೆಂಡ್ಸ್, ಹಾಯ್. ಎಲ್ಲರೂ ಚೆನ್ನಾಗಿದ್ದೀರಾ? ಆರಾಮಿದ್ದೀರಾ? ಆರಾಮದೇನವ್ರಿ? ಆರಾಮಿದ್ದೀರಾ ಅಕ್ಕ ಅವರೇ? ನೀವು ಮಹಾರಾಷ್ಟ್ರಕ್ಕೆ ಬಂದಿರಿ ನಮ್ಮ ಊರಿಗೆ. ಇದು ನಮ್ಮ ಊರು ಬಂದು ಕಮಲಾಪುರ ಹಂಪಿದಾಗಿರಿ. ಫ್ರೆಂಡ್ಸ್ ಎಲ್ಲ ತೆಗೀರಿ ಫ್ರೆಂಡ್ಸ್, ನಾವು ಬಂದೇವಿ. ನೋಡ್ರಿ, ಭಾಳ ನಕಲಿ ಮಾಡ್ತಾರ್ರಿ ಇವರು. ನೂರ ಆರಾಮದ್ಯಾ? ಹಲೋ, ಆರಾಮಿದ್ದೀರಾ ಅಕ್ಕ? ನಮ್ಮ ಆಂಟಿ ಮಗ ನೋಡ್ರಿ, ನಮ್ಮ ತಮ್ಮ ರೀ. ಮಾತಾಡ್. ಎಲ್ಲರೂ ಚೆನ್ನಾಗಿದ್ದೀರಾ? ಸಪೋಸ್ ನಾನು ಏನ್ ತಿಳ್ಕೊಂತೀನಿ, ಎಲ್ಲರೂ ಆರಾಮಿದ್ದೀರಾ, ಚೆನ್ನಾಗಿದ್ದಾರೆ ಅಂತ. ಇದೇ ಫಸ್ಟ್ ನನ್ನ ವಿಡಿಯೋದಲ್ಲಿ ಬಂದಾರ್ರಿ ಇವ್ರು. ಮಾತಾಡ್ರಿ ಫ್ರೆಂಡ್ಸ್. ನಮ್ಮ ಊರು ಕಮಲಾಪುರ ಹಂಪಿದಾಗ ಇರೋದು ಊರು ನಮ್ದು. ನಮ್ಮ ಊರು ಬಂದು ಈ ಮೂಮೆಂಟಿಗೆ ಬಹಳ ಚೆಂದ ಊರು ನಮಗೆ. ಯಾಕಂತ ಹೇಳಿದ್ರೆ ಇಲ್ಲಿ ಬರೀ ಗಿಡಗಳು, ಬಾಳೆಹಣ್ಣು ಗಿಡ, ತೆಂಗಿನಕಾಯಿ ಗಿಡ, ಬಹಳ ಗಿಡಗಳು ಇರ್ತಾವ. ನಮ್ಮ ಊರು ಬಂದು ಹಂಪಿಗೆ ಫೇಮಸ್, ನಮ್ಮ ಊರು ಕಮಲಾಪುರ ಅಂತ. ಸಪೋಸ್ ನಮ್ಮ ಅಕ್ಕ ಅವ್ರು, ನಸೀಮಕ್ಕ ಅವರು ಈಗ ಬಹಳ ದಿವಸ ಬಿಟ್ಟು ಬಂದಿದ್ದಾರೆ ನಮ್ಮ ಊರಿಗೆ. ಅವ್ರ ಸಲ ಬಂದಿದ್ದಕ್ಕೆ ನಾವು ಇಷ್ಟೆಲ್ಲ ಐಟಮ್ ರೆಡಿ ಮಾಡಿದ್ವಿ. ಇದು ನೋಡ್ರಿ ಚಿಕನ್ ಬಿರಿಯಾನಿ, ಇದು ನೋಡ್ರಿ ಮಾವಿನ ಹಣ್ಣು, ಇದು ನೋಡ್ರಿ ಚಿಕನ್ ಪಕೋಡ. ಆ ಥರ ಎಲ್ಲವನ್ನು ನಾವು ನಮ್ಮ ಪ್ರೀತಿನ ಮಾಡಿರ್ತೀವಿ. ನಮಗೆ ಇದು ಎಷ್ಟು ಮಾಡಿದ್ರೆ ಒಂದು ಅರ್ಜೆಂಟಿಗೆ ಜಸ್ಟ್ ಸಪೋಸ್ ಈಗ ಒಂದು ತಾಸು ಆಗೈತೆ ಬಂದು ಊರಿಗೆ, ನಮ್ಮ ಊರಿಗೆ. ಅವ್ರು ಫೋನ್ ಮಾಡಿದ್ದಕ್ಕೆ ನಾವು ಇಷ್ಟೆಲ್ಲ ಅರ್ಜೆಂಟಿಗೆ ಮೂವ್ಮೆಂಟ್ ಮಾಡೀವಿ. ಮಾಡ್ಬೇಕಂತಾನೆ ಇದೆ. ಯಾಕಂದ್ರೆ ನಮ್ಮ ಅಕ್ಕ ಅವ್ರ ಮುಂದೆ ನಾವು ಇಷ್ಟೆಲ್ಲ ಮಾಡಿದೆಲ್ಲ ನಾವು ಕಡಿಮೆ ಅನಿಸ್ತೀವಿ. ಯಾಕಂದ್ರೆ ಅವರು ಅಡುಗೆ ಮಾಡೋದು ಅವರೆಲ್ಲ ನೀವು ನೋಡಿದಿರಿ ಎಲ್ಲರೂ. ನಾನು ಸಪೋಸ್ ಹೇಳ್ಕೊಂತೀನಿ, ಯಾಕಂದ್ರೆ ಅವ್ರು ಅಡುಗೆ ಮಾಡ್ತಿರಲ್ಲ, ನಾವು ಬೆಳ್ಳೆಲ್ಲ ಕಡ್ಕೊಂತೀವಿ ನಾವು. ಯಾಕಂತ ಹೇಳಿದ್ರೆ ಕಡಿತೀವಿ ಬೆಳ್ಳ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ನಮ್ಮ ಅಕ್ಕ ಅವರು. ನಿಮ್ಮಿಂದ ನಾನು ಕೇಳೋದೇನಂದ್ರೆ, ನಮ್ಮ ಅಕ್ಕ ಅವರಿಗೆ ಸಪೋರ್ಟ್ ಮಾಡಿರಿ, ನಮ್ಮ ಅಕ್ಕ ಅವ್ರಿಗೆ ಹೆಲ್ಪ್ ಮಾಡಿರಿ. ನಿಮ್ಮ ಎಲ್ಲ ಆಶೀರ್ವಾದ ನಮ್ಮ ಅಕ್ಕ ಅವರಿಗೆ ಸದಾ ಹಿಂಗೆ ಇರಲಿ. ನಿಮ್ಮ ನೂರು ಕಮಲಾಪುರದಿಂದ ಮುಂದೆ ನಮ್ಮ ಅಕ್ಕ ಅವರಿಗೆ ಧನ್ಯವಾದ. ನೋಡ್ರಿ ಫ್ರೆಂಡ್ಸ್, ಇವ್ರು ನಮ್ಮ ತಮ್ಮ ರೀ. ಸಾಂಗ್ ಭಾಳ ಮಸ್ತ್ ಹಾಡ್ತಾರೆ ಇವರು. ಗಣೇಶ್ ಅಂದ್ರೆ ಇವ್ರಿಗೆ ಪಂಚ ಪ್ರಾಣ ರೀ, ಅವ್ರ ಫ್ಯಾನ್ ರೀ ಇವರು. ಹಾಗಾಗಿ ನೋಡಿ ಫ್ರೆಂಡ್ಸ್, ಇವ್ರದ್ದು ಸಾಂಗ್ ನೀವು ಕೇಳಿಬಿಟ್ರೆ ಒಂದ್ಸಲ, ನಾನು ಸ್ವಲ್ಪ ಜಲ್ದಿ ಬಂದರೆ ಅದನ್ನು ಕೇಳಿಸಿದ್ರಿ ನಿಮ್ಗೆ. ಇವರು ಗಣೇಶ್ ಅಂದರೆ ಅಷ್ಟು ಭಾಳ ಅಂದರೆ ಭಾಳ ಪ್ರೀತಿ, ದೊಡ್ಡ ಫ್ಯಾನ್ ನೋಡ್ರಿ. ಹೌದಿಲ್ಲ ನೂರೇ? ಯಾವ ಹಾಡು ಇಷ್ಟ ಹೇಳಲಿಂದ ಗಣೇಶಿಂದ? ನಾನು ಹೇಳ ಮಾತಿನಲ್ಲಿ ಹೇಳಲಾರೇನು. ಹೌದಿಲ್ಲ? ಡಿನ್ನರ್ ಮಾಡಕತ್ತಾರ. ಭಾಳ ಭಾಳ ಥ್ಯಾಂಕ್ಸ್ ನೂರು. ಈಗ ನೋಡಿ ಫ್ರೆಂಡ್ಸ್, ಈಗ ಊಟ ಮಾಡ್ರಿ ನೀವು. ಈಗ ನೋಡಿ ಫ್ರೆಂಡ್ಸ್, ನಾನು ಏನೇನು ಅಡುಗೆ ಮಾಡ್ಯಾರ ತೋರಿಸ್ತೀನಿ. ಇದು ಚಿಕನ್ ಬಿರಿಯಾನಿ ಮಾಡ್ಯಾರ ನೋಡ್ರಿ ಫ್ರೆಂಡ್ಸ್. ಇದು ಚಿಕನ್ ಬಿರಿಯಾನಿ. ಭಾಳ ದಿನಕ್ಕೆ ಬಂದ ಅಂತ ಹೇಳಿ ಅಷ್ಟು ಪ್ರೀತಿ ಬಿಟ್ಟುಬಿಟ್ಟೈತ್ರಿ ಈಗ ನೋಡಿ ಫ್ರೆಂಡ್ಸ್, ಇದು ಮಾನೆ ಹಣ್ಣು, ಮತ್ತಿದು ಇದು ಮೊಸರು ಚಟ್ನಿ, ಕಬಾಬ್ ಮಾಡ್ಯಾರ. ಮತ್ತಿದು ದಲ್ಲೆ ಬಾ ನೂರು, ನುಮನ್ ದಲ್ಲೆ ತುಗಿದಲ್ಲೆ. ನಾಚ್ಕೋಬೇಡ್ರಿ. ನಮ್ಮ ತಂಗಿರಿ ಉಮ್ಮಿ ಸಣ್ಣಾಕಿ, ನಮ್ಗಿಂತ ಸಣ್ಣಾಕಿ ಅಷ್ಟು ರುಚಿಯಾದ ಅಡುಗೆ ಮಾಡ್ತಾಳ್ರಿ ಈಕಿ. ಒಂದಿನ ಜಲ್ದಿ ಬಂದ್ರೆ ಖಂಡಿತವಾಗಿ ಶೇರ್ ಮಾಡ್ತೀನಿ ರೀ ಇವ್ರದ್ದು ಅಡುಗೆ.
ಆಯ್ತು ನೋಡ್ರಿ. ಈಗ ಎಲ್ಲರದು ಊಟ ಆಯ್ತು ನೋಡ್ರಿ. ಈಗ ನಾವು ಮಾಡಬೇಕು. ನಾವು ಊಟ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಾವು ಕೂಡ ಸಪೋಸ್ ನಮ್ಮ ಅಕ್ಕಾಗ ಮೀರಿದಂಗೆ ನಾವು ಊಟ ಮಾಡೀವಿ ಅಂದರೆ ನಮ್ಮ ಅಕ್ಕ ಅವ್ರು ಲೈಕ್ ಮಾಡಿದ್ರೆ ಮತ್ತು ನಮಗೆ ಕೂಡ ರ್ಯಾಂಕ್ ಬರ್ತಾವೆ. ಚಲೋ ಬರ್ರಿ ಈಗ ಊಟ ಮಾಡೋದು ನಾವು. ನೋಡಿರಿ ಫ್ರೆಂಡ್ಸ್, ಈಗ ಊಟ ಕೊಡ್ತೀವಿ. ಹ್ಯಾಂಡ್ ವಾಶ್ ಮಾಡಕತ್ತೀನಿ. ಮತ್ತು ನಮ್ಮ ತಮ್ಮನ ಮಾತು ಕೇಳಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂಥೇಳಿ ಅನ್ಕೊತೀನಿ ರೀ. ಭಾಳ ನಗಿಸ್ತಾರೆ ರೀ ಇವರು. ಎಷ್ಟು ನಗಿಸ್ತಾರಂದ್ರೆ ನೀವು ನಕ್ಕೆ ಹೊಟ್ಟೆ ನೋವು ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್, ಅಷ್ಟು ನಗಿಸ್ತಾರವರು. ಇನ್ನೊಂದು ಸರಿ ಹೋಗಿದ್ರೆ ಜಲ್ದಿ ಬ್ಲಾಗ್ ಚಲೋ ಮಾಡ್ತೀವಿ. ಈಗ ಅರ್ಜೆಂಟ್ ಇತ್ತು, ನಾವು ಜಲ್ದಿ ವಾಪಸ್ ಬಂದ್ಬಿಟ್ಟಿದ್ವಿ ಫ್ರೆಂಡ್ಸ್. ಪೀಸಾನ್ ಜಾದ ನಕ್ಕೋದಲ್ಲ ಗಾಡಿ ನಕ್ಕೋದ बस 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 नको बस बस आता नहीं खाती मैं ಮಾಡಕತ್ರೆ ಏನದು ಇದು ನಮ್ಮ ಬಚ್ಚಾ ಪಾರ್ಟಿ. ಬಚ್ಚಾ ಪಾರ್ಟಿ ಮಾಡಕತ್ರೇನೆ. ಈಗ ಬೇಸ್ ಉಂಡಿವಾಗ ಈಗ ಅಲ್ಲಿ ಹೋಗಿ ನೋಡ್ರಿ ಫ್ರೆಂಡ್ಸ್, ಈಗ ಭಾಳ ಎಂಜಾಯ್ಮೆಂಟ್ ಮಾಡಕತ್ತಾರ ನಮ್ಮ ಬ್ರದರ್. ಈಗ ಇವ್ರ ಮಾತು ಕೇಳಿಲ್ರಿ ನೀವು. ಇವ್ರ ಮಾತು ಕೇಳಿದ್ರೆ ನಕ್ಕ ಹೊಟ್ಟೆ ನೋವು ಆಗುತ್ತೆ ರೀ ನೋಡ್ರಿ ಫ್ರೆಂಡ್ಸ್ ನಿಮ್ದೆಲ್ಲರದು. ಈಗ ನಾವು ಊಟ ಮಾಡಕತ್ತೀನಿ, ಬರ್ರಿ ಫ್ರೆಂಡ್ಸ್ ಊಟ ಮಾಡೋಣ. ಈಗ ನೋಡ್ರಿ ಫ್ರೆಂಡ್ಸ್, ನಮ್ಮ ತಂಗಿಗೆ ಹಾಕಿ ಕೊಡಕತ್ತಾರ್ರಿ. ಇವ್ರು ನಮ್ಮ ಭಾವಿನೂ ಆಗ್ಬೇಕ್ರಿ, ನನ್ನ ತಂಗಿನೂ ಆಗ್ಬೇಕು ನೋಡ್ರಿ ಫ್ರೆಂಡ್ಸ್, ನಮ್ಮ ಆಂಟಿ ಮಗಳ್ರಿ. ಬೈಟ ಹಸಿನ ಪತು ಬೈಟ. ಈಗ ನೋಡಿ ಫ್ರೆಂಡ್ಸ್, ನಾವು ಬನ್ನಿ ಅಂಥೇಳಿ ಇಷ್ಟು ಅಡುಗೆ ಮಾಡ್ಯಾರ. ಈಗ ಎಲ್ಲ ಊಟ ಮಾಡಿಕೊಂಡು ಮತ್ತೆ ಏನೋ ಒಂದು ನಮ್ಮ ಸಣ್ಣ ಆಂಟಿ ರೀ ಅವ್ರ ಹತ್ರ ಹೋಗಿ ಬರ್ತೀವಿ. ಅಲ್ಲೇ ಮೀಟ್ ಮಾಡಿಸ್ತೀನಿ. ಇಲ್ಲಿಂದ ಅಲ್ಲೇ ಬ್ಲಾಗ್ ಸಿಗುತ್ತೆ ರೀ ಫ್ರೆಂಡ್ಸ್. ಬರ್ರಿ ಹೋಗೋಣ, ಊಟ ಮಾಡಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ರೀ ನಿಮಗೆ. ನೋಡಿರಿ ಫ್ರೆಂಡ್ಸ್, ಈಗ ನಾವು ನಮ್ಮ ಆಂಟಿ ಮನೆಗೆ ಬಂದೀವಿ ರೀ. ನಮ್ಮ ಕಾಲು ಇಲ್ಲೇ ಕುಂತಾರ್ರಿ. ಕಾಲು ಆರಾಮದ್ರಿ? ನೋಡ್ರಿ, ಈಗ ಭಾಳ ಕತ್ತು ಬಂದು ಸ್ವಲ್ಪ ಸಿಟ್ಟಾಗ್ಯಾರ ನಮ್ಮ ಕಾಲು. ಈಗ ಬಂದು ನಮ್ಮ ಅಯ್ಯನ್ರಿ, ನಮ್ಮ ತಮ್ಮ ರೀ, ಸಣ್ಣ ತಾಯ್ತಾ. ಈಗ ನೋಡ್ರಿ ನಮ್ಮ ಆಂಟಿ ಇಲ್ಲಿ ಕುಂತಾರ. ಆರಾಮದ್ರಿ ಆಂಟಿ? ಇವ್ರಿಗ ಕಾಣ ಬರಂಗಿಲ್ರಿ, ನಾಚ್ಕೊಳಕತ್ತಾರ ಇವ್ರು. ಮುಸ್ಕಾನ್ ಆರಾಮಿದ್ಯಾ? ಕಾಲೇಜ್ಗೆ ಹೋಗಿ ಬಂದೇನು? ಹೋಗಿ ಬಂದ್ಯಾ? ಅಕ್ಕ ಬಂದಿಲ್ಲೇನು? ಯಾಸ್ಮಿನ್ ಬಂದಿಲ್ಲ. ಯಾವಾಗ ಬಂದಿದ್ದೆ ಯಾಸ್ಮಿನ್? ನೋಡ್ರಿ ಫ್ರೆಂಡ್ಸ್, ಈಗ ನಾವು ಆಂಟಿ ನಾವು ಬಂದೀವಿ ಅಂತ ಹೇಳಿ ಇಷ್ಟು ಎಲ್ಲ ಮಕ್ಕಳಿಗೆ ಎಲ್ಲ ತೊಗೊಂಬಂದಾರ. ಮತ್ತು ಜ್ಯೂಸ್ ಕುಡಿಯಾಕತ್ತೀವಿ. ಈಗ ಊಟ ಮಾಡಿ ಅಂತ ಹೇಳ್ಯಾರ. ಆ ಆಂಟಿ ಮನೆಗೆ ಊಟ ಮಾಡಿ ಬಂದೀವ್ರಿ. ಈಗ ಆಮೇಲೆ ಮಾಡ್ತೀವಿ ಫ್ರೆಂಡ್ಸ್. ಹಿಂದಿ ಜಾರು ಮಕ್ಕೊಂಬಿಟ್ಟಾಳ್ರಿ. ನೋಮಾನ್ ಜ್ಯೂಸ್ ಎಂಜಾಯ್ ಮಾಡಕತ್ತಾನ. ನೋಮಾನ್ ಹಾಯ್ ಅಂತ ಹೇಳಿ ಎಲ್ಲ ಫ್ರೆಂಡ್ಸ್ಗೆ. ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಮೀಟ್ ಮಾಡ್ತೀನಿ. ಮತ್ತು ಆಂಟಿ ಮತ್ತು ನಮ್ಮ ಕಾಲುಗೂ ಮಾತಾಡಿದ್ರಿ ನೀವು. ಅಲ್ಲಿನ ಆಂಟಿಗೂ ಮಾತಾಡ್ತೀನಿ ರೀ. ಮತ್ತು ಇಲ್ಲಿ ನಾವು ಮನೆಗೆ ಬಂದೀವಿ. ಈಗ ನೋಡಿ ಫ್ರೆಂಡ್ಸ್, ನಾನು ಜ್ಯೂಸ್ ಕುಡಿಯಾಕತ್ತೀನಿ. ಊಟ ಮಾಡಿ ಅಂತ ಹೇಳಿದ್ರು. ಈಗ ಅಲ್ಲೇ ಊಟ ಮಾಡಿ ಬಂದಿ ಅಂತ ಹೇಳಿ ಮಾಡಿಲ್ಲ. ಈಗ ನಾನು ಜ್ಯೂಸ್ ಕುಡಿಯಾಕತ್ತೀನಿ ರೀ. ನಮ್ಗೆ ಇಲ್ಲಿ ಬಂದು ಭಾಳ ಖುಷಿ ಆಯ್ತು ನೋಡಿರಿ ಫ್ರೆಂಡ್ಸ್. ಎಲ್ಲ ನೀವು ನಮ್ಮ ಫ್ಯಾಮ್ಲಿಗೆ ಇವತ್ತು ತೋರಿಸ್ತೀನಿ ರೀ. ಬರೀ ನಮ್ಗೆ ಅಷ್ಟ ತೋರಿಸ್ತಿದ್ದೆ ನಾನು, ನಮ್ಮ ತವ್ರ ಮನೆ ಮತ್ತು ನಾನು. ಮತ್ತು ಇಲ್ಲಿ ಭಾಳ ದಿನ ಆಗಿಂದ ಇಲ್ಲಿ ಬಂದೀವಿ. ಅಷ್ಟು ಪ್ರೀತಿಲಿಂದ ನಮ್ಗೆ ಎಷ್ಟು ಜೀವ ಮಾಡಾಕತ್ತಾರೆ. ಈಗ ನಾವು ಬಂದೀವಿ, ಜ್ಯೂಸ್ ಕುಡಿಯಾಕತ್ತೀವಿ. ಇವ್ರ ಜೊತೆ ಹಿಂದಿ ಮಾತಾಡ್ತೀವಲ್ರಿ, ಕನ್ನಡ ಮಾತಾಡೋದು ನಾನು ನೋಡಿ ನಗಾಕತ್ತಾರೆ ಇವರೆಲ್ಲರೂ. ಕನ್ನಡ ಬರಂಗಿಲ್ಲ ಅಂದ್ರೆ ಹಿಂದಿದಾಗ ಮಾತಾಡ್ಬೋದು, ಹಂಗೇನಿಲ್ಲ. ಬರ್ರಿ ಫ್ರೆಂಡ್ಸ್, ಜ್ಯೂಸ್ ಎಂಜಾಯ್ ಮಾಡೋಣ. टू विलेजर जूस ले ले नहीं है टू विलेजर ले. ಈಗ ನೋಡಿರಿ ಫ್ರೆಂಡ್ಸ್, ಊರ್ಲಿಂದ ನಾವು ವಾಪಸ್ ಊರಿಗೆ ಹೋಗ್ತಾ ಇದ್ವಿ. ಭಾಳ ಲೇಟ್ ಆಗಿಬಿಟ್ಟಿತ್ತು ರೀ. ಟೈಮ್ ಈಗ 1:30 ಏನು 2 ಗಂಟೆ ಆಗಿತ್ತು ನೋಡಿರಿ ಫ್ರೆಂಡ್ಸ್. ಈಗ ನಾವು ಹೋಗಿಂದ ಮತ್ತೆ ನೆಕ್ಸ್ಟ್ ಚಲೋ ಬ್ಲಾಗ್ ಸಿಗುತ್ತೆ ರೀ ನಿಮ್ಗೆ. ಓಕೆ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ಇವತ್ತಿನ ಎಲ್ಲ ನಂದು ಬ್ಲಾಗ್ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊತೀನಿ ರೀ ಫ್ರೆಂಡ್ಸ್. ಬಾಯ್.